ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆಯ ಮಾನದಂಡಗಳನ್ನು HAL ನಿರ್ಮಿತ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ LUH ಪೂರೈಸಲು ವಿಫಲವಾಗಿದೆ ಎಂಬುದನ್ನು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಸ್ಪಷ್ಟವಾಗಿ ದೃಢಪಡಿಸಿದ್ದಾರೆ. ಈ ಕಾರಣದಿಂದ HALನ ಇಂಡಿಜಿನಿಯಸ್ LUH ಹೆಲಿಕಾಪ್ಟರ್ ಅನ್ನು ನೌಕಾಪಡೆ ತನ್ನ ಸೇವೆಗೆ ಸೇರಿಸಿಕೊಳ್ಳುವ ಯಾವುದೇ ಯೋಜನೆ ಇಲ್ಲ ಎಂದು ಅವರು ಹೇಳಿದ್ದಾರೆ. ಇತ್ತೀಚೆಗೆ ವಾಯು ಏರೋಸ್ಪೇಸ್ ರಿವ್ಯೂಗೆ ನೀಡಿದ ಸಂದರ್ಶನದಲ್ಲಿ ಅಡ್ಮಿರಲ್ ತ್ರಿಪಾಠಿ ಅವರು ನೌಕಾಪಡೆಯ LUH ಹೆಲಿಕಾಪ್ಟರ್ನ ಸಂಪೂರ್ಣ ಮೌಲ್ಯಮಾಪನವನ್ನು ಈಗಾಗಲೇ ಪೂರ್ಣಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಈ ಮೌಲ್ಯಮಾಪನದ ಫಲಿತಾಂಶದ ಪ್ರಕಾರ LUH ತನ್ನ ಇಂದಿನ ರೂಪದಲ್ಲಿ ಭಾರತೀಯ ನೌಕಾಪಡೆಯ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ಸ್ ಅಂದರೆ ಕಾರ್ಯಾಚರಣೆಯ ಗುಣಮಟ್ಟದ ಅವಶ್ಯಕತೆಗಳನ್ನು ಪೂರೈಸುವುದಿಲ್ಲ ಎಂದು ನೌಕಾಪಡೆ ತೀರ್ಮಾನಿಸಿದೆ. ಅದರ ಪರಿಣಾಮವಾಗಿ LUH ಅನ್ನು ಖರೀದಿಸುವ ವಿಚಾರವನ್ನು ಭಾರತೀಯ ನೌಕಾಪಡೆ ಸಂಪೂರ್ಣವಾಗಿ ಕೈಬಿಟ್ಟಿದೆ. ಸಮುದ್ರ ಕಾರ್ಯಾಚರಣೆಯಲ್ಲಿ LUHಗೆ ಬಂದ ತೊಂದರೆಗಳು. ಈ ನಿರ್ಧಾರದಿಂದ LUH ಹಳೆಯ ಚೇತಕ್ ಹೆಲಿಕಾಪ್ಟರ್ಗಳನ್ನು ಬದಲಿಸಲಿದೆ ಎಂಬ ಊಹಾಪೋಹಗಳಿಗೆ ಇದೀಗ ಸಂಪೂರ್ಣ ತೆರೆ ಬಿದ್ದಿದೆ. LUH ಅನ್ನು ಭಾರತೀಯ ಸೇನೆ ಮತ್ತು ವಾಯುಪಡೆ ಭೂ ಆಧಾರಿತ ಕಾರ್ಯಾಚರಣೆಗಳಿಗಾಗಿ ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದರೂ ಭಾರತೀಯ ನೌಕಾಪಡೆ ಕಾರ್ಯಾಚರಣೆಯ ಪರಿಸರ ಪೂರ್ಣವಾಗಿ ವಿಭಿನ್ನ ಮತ್ತು ಹೆಚ್ಚು ಅಪಾಯಕಾರಿ ಎಂದು ಹೇಳಿದೆ. ಸಮುದ್ರದ ಮೇಲಿನ ಕಾರ್ಯಾಚರಣೆಗಳಿಗೆ ವಿಶೇಷ ರೀತಿಯ ಹೆಲಿಕಾಪ್ಟರ್ಗಳ ಅವಶ್ಯಕತೆ ಇದೆ ಎಂದು ತಿಳಿಸಿದೆ. ವರದಿಗಳ ಪ್ರಕಾರ LUH ಕೆಳಗಿನ ಪ್ರಮುಖ ಅಂಶಗಳಲ್ಲಿ ನೌಕಾಪಡೆಯ ಮಾನದಂಡಗಳನ್ನು ಪೂರೈಸಲು ವಿಫಲವಾಗಿದೆ. ಉಪ್ಪು ನೀರಿನಿಂದ ಉಂಟಾಗುವ ಕೊರಿಷನ್ಗೆ ಸಮರ್ಪಕ ರಕ್ಷಣೆಯ ಕೊರತೆ, ಅಗತ್ಯವಿರುವಷ್ಟು ಪೇಲೋಡ್ ಕೆಪಾಸಿಟಿ ಇಲ್ಲದಿರುವುದು, ಸಮುದ್ರದ ಮೇಲೆ ಹಾರಾಟಕ್ಕೆ ಬೇಕಾದ ಎಂಡ್ಯೂರೆನ್ಸ್ ಮತ್ತು ಸೇಫ್ಟಿ ಮಾರ್ಜಿನ್ಸ್ ಕಡಿಮೆ ಇರುವುದು. ನೌಕಾಪಡೆಯ ಪ್ರಕಾರ ಸಮುದ್ರದಂತಹ ಕಠಿಣ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ ವಿಮಾನ ಅಥವಾ ಹೆಲಿಕಾಪ್ಟರ್ ವಿಶೇಷವಾಗಿ ಮ್ಯಾರಿಟೈಮ್ ಆಪರೇಷನ್ಸ್ಗೆ ವಿನ್ಯಾಸಗೊಳಿಸಿರಬೇಕು. ಭೂ ಬಳಕೆಗೆ ತಯಾರಿಸಿದ ಸಾಮಾನ್ಯ ಯುಟಿಲಿಟಿ ಪ್ಲಾಟ್ಫಾರ್ಮ್ ಆಗಿರಬಾರದು. ಚೇತಕ್ ಹೆಲಿಕಾಪ್ಟರ್ನ ಪರಂಪರೆ LUH ಅನ್ನು ತಿರಸ್ಕರಿಸಿದರೂ ಭಾರತೀಯ ನೌಕಾಪಡೆ ಇನ್ನೂ ಕೂಡ ಹಳೆಯ ಆದರೆ ವಿಶ್ವಾಸಾರ್ಹ ಚೇತಕ್ ಹೆಲಿಕಾಪ್ಟರ್ಗಳ ಮೇಲೆ ಅವಲಂಬಿತವಾಗಿದೆ. 1966ರಲ್ಲಿ ಸೇವೆಗೆ ಬಂದ ಚೇತಕ್ ಹೆಲಿಕಾಪ್ಟರ್ಗಳು ಇಂದಿಗೂ ನೌಕಾಪಡೆಯ ಏವಿಯೇಷನ್ನ ಬ್ಯಾಕ್ಬೋನ್ ಆಗಿಯೇ ಉಳಿದಿದೆ. ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ ಸುಮಾರು 51 ಚೇತಕ್ ಹೆಲಿಕಾಪ್ಟರ್ಗಳು ಇಂದಿಗೂ ಕಾರ್ಯನಿರ್ವಹಿಸುತ್ತಿವೆ. ಈ ಹೆಲಿಕಾಪ್ಟರ್ನ ಉಪಯುಕ್ತತೆಯನ್ನು ತೋರಿಸುವಂತೆ HAL ಸಂಸ್ಥೆ 2019ರಲ್ಲಿಯೂ ಕೂಡ ನೌಕಾಪಡೆಗೆ ಹೊಸ ಚೇತಕ್ ಅನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ವಿತರಣೆ ಮಾಡಿತ್ತು. ಚೇತಕ್ ಹೆಲಿಕಾಪ್ಟರ್ಗಳನ್ನು HAL ಸಂಸ್ಥೆ ಯೂರೋಕಾಪ್ಟರ್ ಕಂಪನಿಯಿಂದ ಅಂದರೆ ಇಂದಿನ ಏರ್ಬಸ್ ಹೆಲಿಕಾಪ್ಟರ್ಸ್ ಕಂಪನಿಗಳಿಂದ ಲೈಸೆನ್ಸ್ ಅಡಿಯಲ್ಲಿ ತಯಾರಿಸುತ್ತಿದೆ. ಭವಿಷ್ಯದ ಬದಲಿ ಹೆಲಿಕಾಪ್ಟರ್ಗಾಗಿ ಹುಡುಕಾಟ. LUH ಹೊರಗುಳಿಯುವುದರಿಂದ ನೌಕಾಪಡೆ ಈಗ ಹೊಸ ಆಯ್ಕೆಗಳತ್ತ ಗಮನವನ್ನು ಹರಿಸಿದೆ. ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು 76 ನೇವಲ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ NUHಗಳ ಖರೀದಿಗೆ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ RFI ಅನ್ನು ಹೊರಡಿಸಿದೆ. ಈ NUHಗಳು ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ಕರಾವಳಿ ರಕ್ಷಣಾ ಪಡೆ ಕೋಸ್ಟ್ ಗಾರ್ಡ್ ಎರಡಕ್ಕೂ ಬಳಸಲಾಗುತ್ತದೆ. ಇದರ ಜೊತೆಗೆ HAL ತನ್ನ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ALH ಧ್ರುವ್ ನೌಕಾಪಡೆ ಬಳಕೆಗೆ ಪ್ರಸ್ತಾಪಿಸಿದೆ. ಆದರೆ ALH ಧ್ರುವ್ನ ನೇವಲೈಸ್ಡ್ ವರ್ಷನ್ ಕೂಡ ಹಿಂದೆ ಕೆಲವು ಪ್ರಮುಖ ಸಮಸ್ಯೆಗಳನ್ನು ಎದುರಿಸಿದೆ. ಮುಖ್ಯವಾಗಿ ಯುದ್ಧ ನೌಕೆಗಳ ಸಣ್ಣ ಹ್ಯಾಂಗರ್ಗಳಲ್ಲಿ ಹೆಲಿಕಾಪ್ಟರ್ಗಳನ್ನು ಸಂಗ್ರಹಿಸಲು ಅಗತ್ಯವಿರುವ ರೋಟರ್ ಬ್ಲೇಡ್ ಫೋಲ್ಡಿಂಗ್ ವ್ಯವಸ್ಥೆ ವೇಗವಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಅಡಚಣೆ ಉಂಟಾಗಿದೆ. ಆದರೂ ALH ಧ್ರುವ್ ಹೆಲಿಕಾಪ್ಟರ್ಗಳ ಮೇಲೆ ಮುಂದಿನ ಹಂತದ ಪರೀಕ್ಷೆಗಳು ನಡೆಯುವ ಸಾಧ್ಯತೆಯೂ ಇದೆ.
ನೌಕಾಪಡೆಯ ಸ್ಪಷ್ಟ ಸಂದೇಶ. ಈ ಎಲ್ಲ ಬೆಳವಣಿಗೆಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿದೆ. ಭವಿಷ್ಯದಲ್ಲಿ ಭಾರತೀಯ ನೌಕಾಪಡೆ ಹೆಲಿಕಾಪ್ಟರ್ ಅನ್ನು ಖರೀದಿಸುವಾಗ ನೇವಲ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ಸ್ಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವ ಪ್ಲಾಟ್ಫಾರ್ಮ್ಗಳಿಗೆ ಆದ್ಯತೆ ನೀಡಲಿದೆ. ಯಾವುದೇ ರೀತಿಯಲ್ಲಿ ಸಮುದ್ರ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಭದ್ರತೆಗೆ ರಾಜಿ ಆಗಬಾರದು ಎಂಬುದೇ ಭಾರತೀಯ ನೌಕಾಪಡೆಯ ದೃಢ ನಿಲುವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.